ಆರ್ ಸಿ ಬಿ ಅಭಿಮಾನಿಗಳಿಗೆ ಗ್ರೇಟ್ ನ್ಯೂಸು, ಗುಡ್ ನ್ಯೂಸು. ಬಾಯಿಗೆ ಸಕ್ಕರೆ ಹಾಕಿದಾಗ ಬಾಯಿ ಎಷ್ಟು ಸ್ವೀಟ್ ಆಗುತ್ತೋ ಅಷ್ಟು ಸ್ವೀಟ್ ನ್ಯೂಸ್ ಮಗ ಇದು. ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಈ ಒಂದು 2026 IPLನ ನಮ್ಮ ಹೋಮ್ ಗ್ರೌಂಡು ಚಿನ್ನಸ್ವಾಮಿಯಲ್ಲಿ ಮ್ಯಾಚಸ್ ನಡೆಯಲ್ವಂತೆ. ಇದು ಹೆಂಗೆ ತಡ್ಕೊಳಕ್ಕಾಗುತ್ತೆ ಹೇಳಿ? ತಡ್ಕೊಳಕ್ಕಾಗುತ್ತೆ? ಚಾನ್ಸೇ ಇಲ್ಲ. ಡಿಫೆಂಡಿಂಗ್ ಚಾಂಪಿಯನ್ಸ್ 2025ರಲ್ಲಿ 18 ವರ್ಷ ಆದಮೇಲೆ ಕಪ್ ಗೆದ್ಬಿಟ್ಟು ಮತ್ತೆ ನಾವು ಆರ್ ಸಿ ಬಿನ ಹೋಮ್ ಗ್ರೌಂಡಲ್ಲಿ ನೋಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಉರಿ ಅಲ್ವಾ? ಉರಿದೇ ಉರುತ್ತೆ. ಬಟ್ ಎಲ್ಲ ನ್ಯೂಸು, ರೂಮರ್ಸ್ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ನ ಇಟ್ಟಿರೋದು ವೆಂಕಟೇಶ್ ಪ್ರಸಾದ್ ಅವರು. ನಮ್ಮ ಇಂಡಿಯನ್ ಕ್ರಿಕೆಟ್ಗೆ ಲೆಜೆಂಡ್ರಿ ಪ್ಲೇಯರು, ಫಾರ್ಮರ್ ಪ್ಲೇಯರು, ನಮ್ಮ ಕನ್ನಡಿಗ ಈ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದೆ ಅಂತ ಹೇಳಿದ್ರೆ ಪಕ್ಕ ಇದು ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಡಿಸ್ಕಷನ್ ಹ್ಯಾವ್ ಆಲ್ರೆಡಿ ಬೀನ್ ಹೆಲ್ಡ್ ವಿತ್ BCCI ರಿಗಾರ್ಡಿಂಗ್ ಹೋಸ್ಟಿಂಗ್ ದಿ ಓಪನಿಂಗ್ ಮ್ಯಾಚ್ ಇನ್ ಬೆಂಗಳೂರು ಅಂಡ್ ದ ರೆಸ್ಪಾನ್ಸ್ ಹ್ಯಾಸ್ ಬೀನ್ ಪಾಸಿಟಿವ್ ಅಂಡ್ ಟ್ರೆಡಿಷನಲಿ IPL ಓಪನಿಂಗ್ ಮ್ಯಾಚ್ ಇಸ್ ಹೋಸ್ಟೆಡ್ ಅಟ್ ಹೋಮ್ ವೆನ್ಯೂ ಆಫ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದೆ TV9 ಕನ್ನಡಗೆ. ಇದೇನಂತ ಹೇಳಿದ್ರೆ, ಡಿಸ್ಕಷನ್ ಮಾಡಿದ್ದೀವಿ BCCI ಜೊತೆ, ಅವರು ಕೂಡ ಒಂದು ಪಾಸಿಟಿವ್ ರೆಸ್ಪಾನ್ಸ್ನ ಕೂಡ ಕೊಟ್ಟಿದ್ದಾರೆ. ಮತ್ತು ಟ್ರೆಡಿಷನಲ್ ಆಗಿ ಯಾವ ಥರ ಚಾಂಪಿಯನ್ಸ್ ಆಗಿರೋ ಟೀಮ್ ಹೋಮ್ ಗ್ರೌಂಡಲ್ಲಿ ಫಸ್ಟ್ ಮ್ಯಾಚ್ ನೋಡಿಬೇಕು ಅದೇ ಥರ ಎಲ್ಲರೂ ಕೂಡ ಕಂಟಿನ್ಯೂ ಆಗುತ್ತೆ, ತಲೆನೇ ಕೆಡಿಸ್ಕೋಬೇಡಿ ಅಂತ ಒಂದು ಸ್ಟೇಟ್ಮೆಂಟ್ನ ಪಕ್ಕ ಪಾಸ್ ಮಾಡಿದ್ದಾರೆ. ಇವರು ಈ ಥರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 100% ಹೇಳ್ತಾ ಇದ್ದೀನಿ, ಇದು ಪಕ್ಕ ಸತ್ಯ ಹಾಗೇ ಆಗುತ್ತೆ. ಬಿಕಾಸ್ KCAಗೆ ಇವಾಗ ಇವರೆಲ್ಲನೂ ಕೂಡ ಚೇಂಜ್ ಮಾಡೋಕ್ಕೆ ಬಂದಿದ್ದಾರೆ. ಓಟ್ ಎಲೆಕ್ಷನಲ್ಲಿ ಗೆದ್ದ ಮೇಲೆ ಅಂತೂ ಫುಲ್ ಚೇಂಜಸ್ ಆಗ್ತಾಯಿದೆ. ಕ್ರಿಕೆಟ್ಗೆ 100% ಕರ್ನಾಟಕದಲ್ಲಿ KCAಗೆ ಒಳ್ಳೇದು ಹಾಗೇ ಆಗುತ್ತೆ ಮಗ ಅಂತ ನನಗಂತೂ ಅನ್ನಿಸ್ತಾ ಇದೆ. ಸ್ಟ್ರಾಂಗ್ ಹಾಗೇ ಆಗುತ್ತೆ. ಇದು ಫಸ್ಟ್ ಅಪ್ಡೇಟು. ಎಲ್ಲರೂ ಕೂಡ ಫುಲ್ ಎಂಜಾಯ್ ಮಾಡಿ. ಮತ್ತು ಎರಡನೇ ಅಪ್ಡೇಟು, ಈ ಒಂದು ಮಿನಿ ಆಕ್ಷನ್ 2026 ಟಾಪ್ 5 ಬೈಗಳು, ದುಬಾರಿ ಆಟಗಾರರು ಯಾರು IPL ಮಿನಿ ಆಕ್ಷನಲ್ಲಿ ತುಂಬ ದುಡ್ಡನ್ನ ಕೊಳ್ಳೆ ಹೊಡೆದವ್ರು ಯಾರು ಅಂತ ಹೇಳಿದ್ರೆ, ಫಸ್ಟು ಪ್ಲೇಯರು ಕ್ಯಾಮ್ರಾನ್ ಗ್ರೀನ್ ಮಗ 25 ಕೋಟಿ 20 ಲಕ್ಷನ KKR ಅವರು ಇವ್ರನ್ನ ತಗೋಬಿಟ್ರು. ಕ್ಯಾಮ್ರಾನ್ ಗ್ರೀನ್ ಅಂತೂ 3 ಸೀಸನ್ಗಳಿಂದ ದುಡ್ಡನ್ನ ಕೊಳ್ಳೆ ಹೊಡಿತಾರೆ IPL. ಆಲ್ಮೋಸ್ಟ್ ಒಂದು 60 ಕೋಟಿ ಕಾಸನ್ನ ಮಾಡಿದ್ದಾರೆ 3 ವರ್ಷಗಳಲ್ಲಿ. ಆ್ಯಂಡ್ ಎರಡನೇ ಪ್ಲೇಯರು ಮತೀಶತ್ ಪತಿರಾಣ ಅಂತ, ಇವರು 18 ಕೋಟಿ ಮತ್ತೆ KKR ಇವ್ರನ್ನ ತೊಗೊಂಡಿರೋದು. ಇಬ್ಬರ ಮೇಲೆ ಇವರು ಸ್ಪೆಂಡ್ ಮಾಡಿರೋದು 43 ಕೋಟಿ ಮಗ. KKR ಅಂತ ದುಡ್ಡನ್ನ ಹಂಗೆ ಹಿಂಗೆಲ್ಲ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಮೂರನೇ ಪ್ಲೇಯರು ಕಾರ್ತಿಕ್ ಶರ್ಮಾ 14 ಕೋಟಿ 20 ಲಕ್ಷ ಅನ್ಕ್ಯಾಪ್ಡ್ ಪ್ಲೇಯರು. ಓಕೆನಾ, ಇದೇ ಹಿಸ್ಟ್ರಿಲಿ ಫಸ್ಟ್ ಅಂತಲೇ ಹೇಳ್ಬೋದು. ಅನ್ಕ್ಯಾಪ್ಡ್ ಪ್ಲೇಯರ್ಗೆ 14 ಕೋಟಿ 20 ಲಕ್ಷನ ಕೊಟ್ಟಿರೋದು ಚೆನ್ನೈ ಅವರು. ಆ್ಯಂಡ್ ಇನ್ನೊಬ್ಬ ಪ್ಲೇಯರ್ ಇದ್ದಾರೆ ಪ್ರಶಾಂತ್ ವೀರ್ ಅಂತ, ಇವರು ಕೂಡ ಅನ್ಕ್ಯಾಪ್ಡ್ ಪ್ಲೇಯರು 14 ಕೋಟಿ 20 ಲಕ್ಷನ ಕೊಟ್ಬಿಟ್ಟು ತಗೊಂಡಿದ್ದಾರೆ. ಬಟ್ ಸುಮ್ಮನೆ ಅಂತೂ ತಗೊಂಡಿಲ್ಲ. ಓಕೆನಾ, ಇವರಂತೂ ಸಖತ್ತಾಗಿ ಕ್ರಿಕೆಟ್ ಆಡ್ತಾರೆ, ಸರಿ ಹೊಡಿತಾರೆ ಮಗ. ನಾನು ಕೂಡ ನೋಡಿದ್ದೀನಿ ಇವ್ರ ಮ್ಯಾಚಸ್ಸು. ಆ್ಯಂಡ್ ರೀಲ್ಸಲ್ಲಂತೂ ಸರಿ ಕೊಟ್ಟಿದ್ದಾರೆ ಎಲ್ಲರೂ ಹಾಕ್ಕೊಂಡು. ಅದಕ್ಕೆ CSK ಅವರು ಒಳ್ಳೆ ಟೀಮ್ನ ತಗೊಂಡಿದ್ದಾರೆ ಈ ಒಂದು ಸೀಸನು. ಲಾಸ್ಟ್ ಸೀಸನ್ ಫುಲ್ ಫೇಲ್ಯೂರ್ ಆಯ್ತಲ್ಲ, ಸೊ ಎಲ್ಲರೂ ಕಿತ್ತೆಸ್ಬಿಟ್ಟು ಇವ್ರನ್ನ ತಗೊಂಡಿದ್ದಾರೆ. ಆ್ಯಂಡ್ ಐದನೇ ಪ್ಲೇಯರು ಲಿಯಾಮ್ ಲಿವಿಂಗ್ಸ್ಟನ್ ಮಗ 13 ಕೋಟಿ. ಇವರಂತೂ ಕ್ರೇಜಿ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗು ಫಸ್ಟು ಸೆಟ್ಟಲ್ಲಿ ಇವರು ಅನ್ಸೋಲ್ಡ್ ಆಗಿರ್ತಾರೆ, ಮತ್ತು ಸೆಕೆಂಡ್ ಥರ್ಡ್ ಸೆಟ್ಟಲ್ಲಿ ಬಂದುಬಿಟ್ಟು 13 ಕೋಟಿನ ಕಾಸನ್ನ ಮಾಡಿಕೊಂಡ್ರು. SRH ಅವ್ರಿಗೆ ಕೊಟ್ಟರು. ಸ್ಟಾರ್ಟಿಂಗೇ ತಗೊಂಡಿದ್ರೆ 2 ಕೋಟಿ ಸಿಕ್ಬಿಡ್ತಾಯಿದ್ರು, ಬಟ್ ಅನ್ಸೋಲ್ಡ್ ಆದಮೇಲೆ ಒಳ್ಳೆ ಕಾಸನ್ನೇ ಕೂಡ ಮಾಡಿಕೊಂಡು. ಆ್ಯಂಡ್ ಮೂರನೇ ಅಪ್ಡೇಟ್, ಟಾಪ್ 5 ಅನ್ಕ್ಯಾಪ್ಡ್ ಬೈಸ್ ಇನ್ ಟಾಟಾ IPL 2026 ಯಾರು ಅಂತ ಹೇಳಿದ್ರೆ, ಫಸ್ಟು ಪ್ಲೇಯರು ಕಾರ್ತಿಕ್ ಶರ್ಮಾ 14 ಕೋಟಿ 20 ಲಕ್ಷ ಆಲ್ರೆಡಿ CSK ಕೂಡ ತಗೊಂಡಿದ್ರು. ಆ್ಯಂಡ್ ಪ್ರಶಾಂತ್ ವೀರು ಇವರು ಕೂಡ 14 ಕೋಟಿ 20 ಲಕ್ಷ CSKಗೆ. ಆ್ಯಂಡ್ ಅಕೀಬ್ ದಾರ್ ಅಂತ 8 ಕೋಟಿ 40 ಲಕ್ಷ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಆ್ಯಂಡ್ ಮಂಗೇಶ್ ಯಾದವ್ ಇವರು ನಮ್ಮ RCBಗೆ 5 ಕೋಟಿ 20 ಲಕ್ಷ ಕೊಟ್ಬಿಟ್ಟು ತಗೊಂಡ್ರು. ಸಖತ್ ಲೆಫ್ಟ್ ಆರ್ಮ್ ಸ್ಪೇಸರ್ ಆ್ಯಕ್ಚುಲಿ ಇವರು. ಆ್ಯಂಡ್ ತೇಜಸ್ವಿ ಸಿಂಗ್ ಅಂತ 3 ಕೋಟಿ KKRಗೆ. ಆ್ಯಂಡ್ ಜಾಕ್ ಎಡ್ವರ್ಡ್ 3 ಕೋಟಿ SRHಗೆ ತಗೊಂಡಿರೋದು. ಇದು ಅನ್ಕ್ಯಾಪ್ಡ್ ಪ್ಲೇಯರ್ಸು, ಬೇರೆ ಪ್ರೀಮಿಯರ್ ಲೀಗಲ್ಲಿ ನೋಡಿಬಿಟ್ಟು ನಾನು ತಗೊಂಡ್ರೆ ಅದು ಮಗ. ಸೊ ಇದು 3 ಅಪ್ಡೇಟ್ಗಳು ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನಮ್ಮ RCB ಮತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡ್ತಾ ಇದ್ದಾರೆ. ಫಸ್ಟ್ ಮ್ಯಾಚ್ ಫುಲ್ ಗ್ರೇಟ್ ನ್ಯೂಸು, ಫುಲ್ ಎಂಜಾಯ್ ಮಾಡಿ. ಸಿಗ್ತೀನಿ ಬಾಯ್ಸ್. ನೆಕ್ಸ್ಟ್ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜೋರ್ ಅಂತ ನಿಮಗೆ 3 ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.